ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬಿಗ್ ಹಾಯ್. ಹಾಗೆ ಸಪೋರ್ಟ್ ಮಾಡಿದಂಥವರಿಗೂ, ಕಮೆಂಟ್ ಮಾಡಿದವರಿಗೂ ಮತ್ತು ಲೈಕ್ ಮಾಡಿದವರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಸೊ ನಾವಿವತ್ತು ಟ್ಯಾಂಗಿಯಾಗಿ ಫಿಶ್ ಮಸಾಲವನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಸೊ ಒಂಥರ ಹುಳಿಯಾಗಿ ಖಾರವಾಗಿ ಇದೆ, ತುಂಬ ಟೇಸ್ಟಾಗಿ ಇರುತ್ತೆ. ಹಾಗೆ ನಾವು ಈ ಮಸಾಲೆಯನ್ನು ಫಿಶ್ ಫ್ರೈಗೂ ಕೂಡ ಯೂಸ್ ಮಾಡ್ಕೊಬೋದು. ಸೊ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. 20 ರಿಂದ 25 ಆಗುವಷ್ಟು ಮೆಣಸನ್ನು ತೊಗೊಂಡು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ತುಂಬ ರೋಸ್ಟ್ ಮಾಡಬಾರ್ದು, 3 to 4 ಮಿನಿಟ್ಸ್ ನಾವು ಹುರ್ಕೊಂಡ್ರೆ ಸಾಕು. ಸೊ ಆಗಿದೆ ಇದು. ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋಣ. ನೆಕ್ಸ್ಟ್ ಇದಕ್ಕೆ 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಹಾಕೋಬೇಕು. 1/4 ಸ್ಪೂನ್ ಆಗುವಷ್ಟು ಮೆಂತೆಕಾಳು. ನೆಕ್ಸ್ಟು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸಿನಕಾಳು, 1/4 ಸ್ಪೂನ್ ಆಗುವಷ್ಟು ಜೀರಿಗೆ. ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಹುರಿಬೇಕು, 2-3 ಮಿನಿಟ್ಸ್. ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿ. ನೆಕ್ಸ್ಟು 7-8 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ. ಹುಣಸೆ ಹಣ್ಣನ್ನು ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಇದನ್ನು ನಾವು ಹುಳಿಯಾಗಿ ಮತ್ತು ಖಾರವಾಗಿ ಮಾಡ್ಕೊಳ್ಬೇಕು. ನಾವು ಫಿಶ್ ಮಸಾಲೆಗೆ ಇದೇ ಮಸಾಲೆಯನ್ನು ಹಾಕ್ಕೊಳ್ಬೇಕಾಗಿರೋದ್ರಿಂದ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ರುಬ್ಕೊಳ್ಬೇಕು. ಸೊ ನಾನು ಇದಕ್ಕೆ ತೋರಿ ಮೀನನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು ಹೆಸರಿಂದ ಕರೀತಾರೆ, ಬೂತಾಯಿ ಮತ್ತಿ ಎಲ್ಲ ನಿಮಗೂ ಗೊತ್ತಿರ್ಬೋದು. ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಯಾಕಂದರೆ ಮಸಾಲೆ ಎಲ್ಲ ಒಳಗೋಗುತ್ತೆ. ಸೊ ಅದಕ್ಕೆ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಪ್ಲೇನಾಗಿ ಕೂಡ ಕಟ್ ಮಾಡ್ಕೋಬೋದು. ಅದೇ ಮಸಾಲೆಯಿಂದ ಫಿಶ್ ಫ್ರೈಯನ್ನು ಮಾಡಿಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ, ಯಾಕಂದರೆ ಹುಳಿಯಾಗಿರೋದ್ರಿಂದ. ಸೊ ಈ ಮೀನನ್ನು ತೊಗೊಂಡಿದ್ದೀನಿ. ಇವಾಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಸೇರಿಸಿ ಇದಕ್ಕೆ ನಾವು ಮ್ಯಾರಿನೇಷನನ್ನು ಮಾಡ್ಕೊಳ್ಳೋಣ, 2 ಸೈಡ್ ಕೂಡ. ಈ ರೆಸಿಪಿಯನ್ನು ನಾವು ಬೇಗನೆ ಮಾಡ್ಕೋಬೋದು, ತುಂಬ ಟೈಮ್ ತೊಗೊಳ್ಳಲ್ಲ. ಸೊ 2 ಕಡೆನೂ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ನಾವು 1/2 hour ಮ್ಯಾರಿನೇಷನ್ಗೆ ಇಡೋಣ. ನೆಕ್ಸ್ಟ್ ನಾವು ಟ್ಯಾಂಗಿ ಫಿಶ್ ಮಸಾಲ ಮಾಡ್ಕೊಳ್ಳೋಕ್ಕೆ 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ನಾನು ಕಟ್ ಮಾಡಿಟ್ಕೊಂಡಂತಹ ದೊಡ್ಡದಾದ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ ಮಸಾಲೆ ಸೇರಿಸ್ಕೊಳ್ತೀನಿ. ಇನ್ನೊಂದು ಹೇಳಬೇಕಂದ್ರೆ ನಾವು ಮಸಾಲೆಯನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು, ಆವಾಗಲೇ ಇದು ತುಂಬ ಟೇಸ್ಟಾಗಿ ಬರುತ್ತೆ. ಇದಕ್ಕೆ ಇವಾಗ ನಾವು ಕನ್ಸಿಸ್ಟೆನ್ಸಿಯನ್ನು ನೋಡಿ ನೀರನ್ನು ಹಾಕ್ಕೊಳ್ಬೇಕು. ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ಮೀಡಿಯಮ್ ಆಗಿ ಮಾಡಬೇಕು, ಅಂದರೆ ಸ್ವಲ್ಪ ದಪ್ಪನೇ ಇರಬೇಕು. ಈ ರೀತಿಯಾದ ಕನ್ಸಿಸ್ಟೆನ್ಸಿಯನ್ನು ಮಾಡ್ಕೊಳ್ಬೇಕು. ನಾವು ರುಬ್ಬುವಾಗಲೇ ಉಪ್ಪನ್ನು ಹಾಕ್ಕೊಂಡಿರುವುದರಿಂದ ಇವಾಗ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ಮಸಾಲೆಯನ್ನು ನೋಡಿ, ಇವಾಗ ಮಸಾಲೆ ತುಂಬ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾವು ಇವಾಗ ಫಿಶನ್ನು ಒಂದೊಂದಾಗಿ ನೀಟಾಗಿ ಹಾಕ್ಕೊಳ್ಬೇಕು. ನಿಮಗೆ ಮಸಾಲೆಯನ್ನು ನೋಡ್ತಾ ಇದ್ದರೆ ಖಾರ ಅನಿಸ್ಬೋದು, ಬಟ್ ಅಷ್ಟು ಖಾರ ಆಗಲ್ಲ, ಯಾಕಂದರೆ ನಾವು ಇದಕ್ಕೆ ಜಾಸ್ತಿ ಹುಳಿಯನ್ನು ಸೇರಿಸಿರೋದ್ರಿಂದ ಹುಳಿಯಾಗಿ ಸ್ವಲ್ಪ ಖಾರವಾಗಿ ಬರುತ್ತೆ. ಮೀನನ್ನೆಲ್ಲ ಹಾಕಾಗಿದ ತಕ್ಷಣ ಈ ರೀತಿಯಾಗಿ ಸ್ಪೂನಿಂದ ಸ್ವಲ್ಪ ಅಲುಗಾಡಿಸಿ ನೆಕ್ಸ್ಟ್ ನಾವು ಮುಚ್ಚಳವನ್ನು ಮುಚ್ಚಿ 5 to 6 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಇವಾಗ 5 to 6 ಮಿನಿಟ್ಸ್ ಆಗಿದೆ. ನಮ್ಮ ಟ್ಯಾಂಗಿ ಫಿಶ್ ಮಸಾಲ ರೆಡಿಯಾಗಿದೆ. ಇದಕ್ಕೆ ನಾವು ಇವಾಗ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಇವಾಗ ಫಿಶ್ ಫ್ರೈಯನ್ನು ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಆಗುವಷ್ಟು ನಾನು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫಿಶನ್ನು ರವೆಯಲ್ಲಿ ಡಿಪ್ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ಹಾಗೆಯೇ ಮಸಾಲೆಯನ್ನು ಹಾಕಿ ಹಾಗೆ ಮಸಾಲ ಫ್ರೈಯನ್ನು ಕೂಡ ಮಾಡ್ಕೋಬೋದು. ನಾನು ಮೇಲಿಂದನೂ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕಿ 4 to 5 ಮಿನಿಟ್ಸ್ ಒಂದು ಸೈಡ್ ಬೇಯಿಸ್ಕೊಳ್ತೀನಿ. ನೀವು ಮೀನನ್ನು ನೋಡಿ ಬೇಯಿಸ್ಕೊಳ್ಳಿ, ಒಂದೊಂದು ಮೀನು ಬೇಗ ಬೇಯುತ್ತೆ, ಹಾಗೆಯೇ ಒಂದೊಂದು ಮೀನು ಲೇಟಾಗಿ ಬೇಯುತ್ತೆ. ಇವಾಗಿದು 4 to 5 ಮಿನಿಟ್ಸ್ ಆಗಿದೆ. ಇನ್ನೊಂದು ಸೈಡ್ ಸಹ ನಾವು ಉಲ್ಟಾ ಮಾಡಿ ಇದನ್ನು ಸಹ 4 to 5 ಮಿನಿಟ್ಸ್ ಬೇಯಿಸ್ಕೊಳ್ಬೇಕು. ಈ ಕಡೆನೂ ಕೂಡ 4 to 5 ಮಿನಿಟ್ಸ್ ಬೇಯಿಸಿದ್ದೀನಿ. ಸೊ ಇವಾಗಿದು ರೆಡಿಯಾಗಿದೆ. ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡೋಣ. ಇವಾಗ ನಮ್ಮ 2 ಐಟಮ್ ರೆಡಿಯಾಗಿದೆ. ಬಂದಿದೆ ಅಂತ ಟ್ಯಾಂಗಿ ಮಸಾಲ, ಇದನ್ನು ಇವಾಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನಾವು ಈ ರೀತಿಯಾದ ಒಂದೇ ಮಸಾಲೆಯಿಂದ 2 ರೆಸಿಪಿಯನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿ ಹಾಗೆ ಹುಳಿಯಾಗಿ ಮತ್ತು ಖಾರವಾಗಿ ಬರುತ್ತೆ. ಊಟ ಅಂತೂ ನಿಮಗೆ ತುಂಬ ಚೆನ್ನಾಗಿ ಸೇರುತ್ತೆ ಈ ರೀತಿಯಾಗಿ ಮಾಡ್ಕೊಂಡು ತಿಂತಾ ಇದ್ದರೆ. ಸೊ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ನೋಡಿ.
ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ಮಾಡೋದು ಅಂತ. ಟ್ಯಾಂಗಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈ ಮಸಾಲೆಯನ್ನು ಇದಕ್ಕೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಹಾಗೆಯೇ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ರೀತಿಯಾಗಿದೆ ಅಂತ. ಇದು ಫಿಶ್ ಫ್ರೈ. ನಿಜವಾಗೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಹುಳಿಯಾಗಿ ಖಾರವಾಗಿ ತುಂಬ ಟೇಸ್ಟ್ ಅನಿಸ್ತಿದೆ. ಒಂದು ತುತ್ತು ನಿಮಗೆ ಜಾಸ್ತಿ ಕೂಡ ಹೋಗುತ್ತೆ ಈ ರೀತಿಯಾಗಿ ಮಾಡಿ ಊಟ ಮಾಡಿದರೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.